ಆಹಾರದಿಂದ ನಮ್ಮ ಆರೋಗ್ಯ. ಆಹಾರ ಕೆಟ್ಟ ಮೇಲೆ ನಾವೇನೇ ಮಾಡಿದರೂ ಕೂಡ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯಾವ್ಯಾವ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಸರ್ವನಾಶವಾಗಲಿಕ್ಕೆ ಕಾರಣ ಆಗ್ತಾ ಇದ್ದೇವೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ಈಗ ನಿಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಒಂದು ಏನಿಲ್ಲ ಅಂದರೂ ಎಂಥ ಕಡು ಬಡವರ ಮನೆಯಲ್ಲೂ ಕೂಡ ಕುಕ್ಕರ್ ಇದೆ ಅಲ್ವಾ? ಈಗ ಎಲ್ಲರ ಮನೆಯಲ್ಲಿ ಕುಕ್ಕರ್ ಇದೆ ಅಲ್ವಾ? ಗಂಡು ಮಕ್ಕಳಿಗೆ ನಿಕ್ಕರ್ ಇಲ್ಲ ಅಂದರೂ ಪರವಾಗಿಲ್ಲ, ಹೆಣ್ಮಕ್ಳಿಗೆ ಕುಕ್ಕರ್ ಬೇಕು ಅಲ್ವಾ? ಹಾಗೆ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಬೇಕು, ಮಾತಾಡಬಾರ್ದು. ಈ ಕುಕ್ಕರ್ ಅಂತೇನಿದೆಯಲ್ಲ, ಇದನ್ನು ನೀವು ಒಲೆ ಮೇಲೆ ಇಡ್ತೀರ. ಇಟ್ಟಾಗ ಕೆಳಗಡೆ ಬೆಂಕಿ ಹೆಚ್ಚಿರ್ತೀರ, ಒಲೆ ಉರಿತಾ ಇರ್ತದೆ. ಮೇಲೆ ಅದಕ್ಕೆ ಹಬೆ ಹೋಗಲಿಕ್ಕೆ ಜಾಗ ಇರೋದಿಲ್ಲ. ಅದನ್ನು ಮೇಲೆ ಮುಚ್ಚಿ ಅದರ ಮೇಲೆ ಏನಿಡ್ತೀರಿ ನೀವು? ಸೀಟಿ ಇಡ್ತೀರಿ ಅಲ್ವಾ? ಆ ಸೀಟಿ ಒತ್ತುತ್ತೀರಿ. ಅಲ್ಲಿ ಒಳಗಡೆ ಗಾಳಿ ಹೊರಗಡೆ ಬರೋದಿಲ್ಲ, ಹೊರಗಡೆ ಗಾಳಿ ಒಳಗಡೆ ಹೋಗೋದಿಲ್ಲ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಏನಿದೆ ಅಂದರೆ, ಆಹಾರವನ್ನು ತಯಾರಿಸುವ ಸಂದರ್ಭದಲ್ಲಿ ಆ ಆಹಾರಕ್ಕೆ ಪವನದ ಸ್ಪರ್ಶ ಮತ್ತು ಸೂರ್ಯನ ಪ್ರಕಾಶ ತಗಲಬೇಕು ಅಂತ ಇದೆ. ನಾವು ಅಡುಗೆ ರೆಡಿ ಮಾಡ್ತಕ್ಕಂಥ ಕುಕ್ಕರ್ನಲ್ಲಿ ಪವನದ ಸ್ಪರ್ಶ ಇಲ್ಲ, ಸೂರ್ಯನ ಪ್ರಕಾಶ ತಾಗದೇ ಇಲ್ಲ. ಹೀಗೇನಾದರೂ ಆದರೆ ಅಂಥ ಆಹಾರ ವಿಷ ಆಗುತ್ತೆ ಅಂತ ಹೇಳ್ತಾರೆ. ನಾವು ತಿಂತಾ ಇರ್ತಕ್ಕಂಥ ಕುಕ್ಕರ್ನಲ್ಲಿ ಏನಾಗುತ್ತೆ ಅಂದರೆ, ಆ ಪೋಷಕ ಸತ್ವಗಳು 90ಕ್ಕೂ ಹೆಚ್ಚು ಪ್ರತಿಶತ ನಿಸ್ಸತ್ವ ಆಗ್ತವೆ, ಅಂದರೆ ಸತ್ತೋಗ್ತವೆ. ಈ ವಿಚಾರವನ್ನು ನಾನು ದಾಖಲೆ ರಹಿತವಾಗಿ ಹೇಳ್ತಾ ಇಲ್ಲ. ಇದರ ಬಗ್ಗೆ ರಿಸರ್ಚ್ ಆಗಿದೆ. ಎಲ್ಲಿ? CDRI ಅಂದರೆ ಸೆಂಟ್ರಲ್ ಡ್ರಗ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ದೆಹಲಿ. ಇಲ್ಲಿ ಕುಕ್ಕರ್ನಲ್ಲಿ ಬೇಯಿಸಿರುವ ಆಹಾರಕ್ಕೂ ಬೇರೆ ಪಾತ್ರೆಯಲ್ಲಿ ಬೇಯಿಸಿರುವ ಆಹಾರಕ್ಕೂ ಏನು ವ್ಯತ್ಯಾಸ ಅಂತ ನೋಡಿ ರಿಸರ್ಚ್ ಮಾಡಿದಾಗ ಕುಕ್ಕರ್ನಲ್ಲಿ ಬೇಯಿಸಿರುವ ಆಹಾರದಲ್ಲಿ ಪ್ರತಿಶತ 90ರಷ್ಟು ಪೋಷಕ ಸತ್ವಗಳು ಸತ್ತೋಗಿರ್ತವೆ. ಯಾಕಂದರೆ ಆಹಾರಕ್ಕೆ ಪ್ರೆಷರ್ ಆಗುತ್ತೆ, ಪ್ರೆಷರ್ ಕುಕ್ಕರ್ ಅದು. ಅಲ್ಲಿ ಪ್ರೆಷರ್ಗೆ ಏನಾಗ್ತದೆ, ಆಹಾರ ಮೆತ್ತಗಾಗತ್ತೆ ಹೊರತು ಆಹಾರ ಬೇಯೋದಿಲ್ಲ. ಹಿಂದಿನ ಜನ ನೋಡ್ರಿ, 50 kg 1 ಕ್ವಿಂಟಲ್ ಜೋಳನ ಚೆನ್ನಾಗಿ ಎತ್ತಿ ಚಕ್ಕಡಿಗೆ ಒಗಿತಿದ್ರು, ಮತ್ತು ಗಾಡಿಗೆ ಹಾಕ್ತಿದ್ರು. ಈಗ 2 kg ಚೆಂಬು ಎತ್ತಕ್ಕಾಗ್ತಾ ಇಲ್ಲ ನಮಗೆ. ಅಷ್ಟೊಂದು ಶಕ್ತಿಹೀನರಾಗಿದ್ದೇವೆ. ಯಾಕಂದರೆ ಕುಕ್ಕರ್ನಲ್ಲಿ ಆಹಾರ ಬೇಯಿಸೋದ್ರಿಂದ. ಕುಕ್ಕರ್ನಲ್ಲಿ ಆಹಾರ ಬೇಯಿಸೋದಂದರೆ ಕುತ್ತಿಗೆ ಹೆಸಿಗೆ ಆಹಾರವನ್ನು ಸಾಯಿಸ್ದಂಗೆ. ಯಾಕಂದರೆ ಅಲ್ಲಿ ಆಹಾರ ಬೇಯೋದಿಲ್ಲ, ಆಹಾರ ಮೆತ್ತಗಾಗುತ್ತೆ, ಪ್ರೆಷರ್ಗೊಳಗಾಗುತ್ತೆ. ಆ ಕುಕ್ಕರ್ನಲ್ಲಿ ನಾವು ಅಡುಗೆ ಮಾಡಿ ಏನು ಮಾಡ್ತೇವೆ ಗೊತ್ತೇನು? ಹೆಣ್ಮಕ್ಳು ಕುಕ್ಕರ್ನಲ್ಲಿ ಇಟ್ಟಿರ್ತಾರೆ, ಅನ್ನ ಬೇಳೆ ಎಲ್ಲ ಅದರಲ್ಲಿಟ್ಟು ಈ ಕಡೆ ಬಂದು TV ನೋಡ್ತಾ ಇರ್ತಾರೆ. ಇಷ್ಟೇ ಟೈಮ್ ಉಳಿಸೋದು ಇವರು. ನೋಡಿ, ಅನುಭಾವದ ಅಡಿಗೆಯನ್ನು ಮಾಡಿ ಅಂತ ಹೇಳ್ತಾರೆ. ಅಡಿಗೆ ಮಾಡೋದಂದ್ರೆ ಏನು? ಪ್ರಸಾದ. ಅದು ಪ್ರಸಾದ. ಅದನ್ನು ಬಹಳ ಭಾವಶುಚಿಯಾಗಿ ಮನಶುಚಿಯಾಗಿ ಮಾಡಬೇಕು. ಪ್ರಸಾದ ಮಾಡೋರು ಬೈಕೊಂಡು ಪ್ರಸಾದ ಮಾಡಿದ್ರೆ ಪ್ರಸಾದ ತಿಂದವರು ಕೂಡ ಬೈಕೊಂಡು ಓಡಾಡ್ತಾರೆ. ಆ ಇಡೀ ಮನೆ ತುಂಬ ಎಲ್ಲ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಹಿಂದೆ ಪ್ರಸಾದ ರೆಡಿ ಮಾಡಬೇಕಂದ್ರೆ ಭಾಳ ಭಕ್ತಿ ಭಾವದಿಂದ ಮಾಡ್ತಿದ್ರು. ಮತ್ತು ಪ್ರಸಾದ ರೆಡಿ ಆದಮೇಲೆ ಅದರ ಹೆಗಲನ್ನು ಒರೆಸ್ತಿದ್ರು. ಆಮೇಲೆ ಅದಕ್ಕೆ ವಿಭೂತಿ ಪಟ್ಟವನ್ನು ಹಚ್ತಿದ್ರು. ಪರಮಾತ್ಮನ ಸ್ವರೂಪ ಪ್ರಸಾದ ಅಂಥೇಳಿ. ಈಗ ಕುಕ್ಕರ್ನಲ್ಲಿ ಇಟ್ಟು ಬಿಟ್ಬಿಟ್ರೆ ಮುಗಿದೋಯ್ತು. ಇನ್ನು ಎರಡನೇದಿದೆ. ಇದು ಒಂದು ವಿಷ ಉಣಿಸಿ ನಮ್ಮನ್ನು ಹಾಳು ಮಾಡ್ತಕ್ಕಂಥ, ನಮ್ಮ ಶಕ್ತಿಯನ್ನು ಹಾಳು ಮಾಡ್ತಕ್ಕಂಥದ್ದು ಒಂದನೇದಂದರೆ ಕುಕ್ಕರು. ಮತ್ತು ಇನ್ನೊಂದೇನೆಂದರೆ, ನಾವು ಆಹಾರವನ್ನು ಬೇಯಿಸಲಿಕ್ಕೆ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸಬಾರ್ದು ಯಾವಾಗಲೂ. ಯಾಕಂದರೆ ಅಲ್ಯೂಮಿನಿಯಂ ಪಾತ್ರೆ ಅದೇನಾಗುತ್ತೆ, ಬೇಯಿಸ್ತಾ ಅದರ ಅಂಶವನ್ನು ಕರಗಿಸಿ ಆಹಾರದಲ್ಲಿ ಸೇರಿಸ್ತದೆ, ಕರಗ್ತಾ ಹೋಗುತ್ತೆ ಅಲ್ಯೂಮಿನಿಯಂ ಪಾತ್ರೆ. ಈಗ ನೀವು ನೋಡಿ, ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ತೆಗೆದುಕೊಂಡು ಬರಬೇಕಾದ್ರೆ ಅದರ ತೂಕ ಹಾಕಿ 1 ವರ್ಷ ಬಳಸಿದ ಮೇಲೆ ಅದರ ತೂಕ ಹಾಕಿ, ತೂಕ ಕಮ್ಮಿ ಆಗಿರುತ್ತೆ. ಆ ಅಲ್ಯೂಮಿನಿಯಂ ಸತ್ವ ಆಹಾರದೊಳಗಡೆ ಸೇರಿದಾಗ ಅದೇನಾಗುತ್ತೆ, ಆಹಾರದಲ್ಲಿ ವಿಷ ಆಗ್ತದೆ. ಅದರಿಂದನೇ ನಮಗೆ ಥೈರಾಯ್ಡು, ಸಂಧಿವಾತ, ಆಮವಾತ, BP, ಶುಗರು ಇವೆಲ್ಲ ಹೆಚ್ಚಾಗ್ಲಿಕ್ಕೆ ಇವೇ ಕಾರಣ.
ನಮ್ಮ ದೇಶದಲ್ಲಿ ಅಲ್ಯೂಮಿನಿಯಮನ್ನು ಅಡುಗೆಗಾಗಿ ಬಳಸ್ತಾ ಇರಲಿಲ್ಲ. ಹಾಗಿದ್ರೆ ಅಲ್ಯೂಮಿನಿಯಂ ಬಂದಿದ್ದು ಯಾವಾಗ? ಈ ಬ್ರಿಟಿಷರು ಬಂದ ಮೇಲೆ. ಅದನ್ನು ಅವರು ಮೊದಲು ಎಲ್ಲಿ ಉಪಯೋಗ ಮಾಡಿದ್ರು ಅಂದರೆ ಜೈಲುಗಳಲ್ಲಿ. ಇವಾಗಲೂ ನೋಡಿ ಜೈಲುಗಳಲ್ಲಿ ಅಲ್ಯೂಮಿನಿಯಂ ತಟ್ಟೆಗಳಿರ್ತವೆ. ಈ ಅಲ್ಯೂಮಿನಿಯಂ ತಟ್ಟೆ ಎದಕ್ಕೆ ಬಳಸಿದ್ರು ಅಂದ್ರಲ್ಲಿ, ಅಲ್ಲಿ ಭಾರತೀಯ ಕ್ರಾಂತಿಕಾರಿಗಳಿರ್ತಿದ್ರು, ಅವರ ಶಕ್ತಿಯನ್ನು ಕುಂದಿಸ್ಲಿಕ್ಕೆ, ಅವರನ್ನು ಮಾನಸಿಕವಾಗಿ ಕುಂದಿಸ್ಲಿಕ್ಕೆ ಆ ಒಂದು ಸ್ಲೋ ಪಾಯ್ಸನ್ ಥರ ಅಲ್ಯೂಮಿನಿಯಮನ್ನು ಅವರಿಗೆ ಆ ಒಂದು ಪ್ರಸಾದಕ್ಕಾಗಿ ಬಳಸ್ತಿದ್ರು. ಇನ್ನು ನಮ್ಮ ಮನೇಲಿ ಇರ್ತಕ್ಕಂಥ ಭಯಾನಕವಾಗಿರ್ತಕ್ಕಂಥ ಒಂದು ದೆವ್ವ ಅಂದರೆ ಅದು ಫ್ರಿಡ್ಜ್. ನಾಳಿಂದ ನೀವು ಯಾರೂ ಬರೋದೇ ಇಲ್ಲ ನನ್ನ ಪ್ರವಚನಕ್ಕೆ. ಇವೇನು ಸ್ವಾಮಿ ಕುಕ್ಕರ್ ಬೇಡ ಅಂತ ನಾ ಫ್ರಿಡ್ಜ್ ಬೇಡ ಅಂತ. ಇವನು ಬಹುಶಃ ಇವನು ತಲೆ ಕೆಟ್ಟಿರ್ಬೇಕು ಇವತ್ತು. ಏನೋ ಬೆಂಗಳೂರಿಂದ ಬಂದೇನೆ ಅಂತ ಕೇಳ್ದ. ಈ ಹುಬ್ಳಿಯಿಂದ ಬರ್ಬೇಕಾದ್ರೆ ತಲೆ ಚಲೋ ಐತೆ, ಈಗ ಬೆಂಗಳೂರಿಂದ ಬಂದಾಗ ತಲೆನೇ ಕೆಟ್ಟೈತೆ ಅಂತ. ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು ನೋಡಿ. ಈ ಫ್ರಿಡ್ಜ್ನಲ್ಲಿ ಯಾವ ಅನಿಲಗಳು ಉತ್ಪತ್ತಿ ಆಗ್ತವೆ? ಫ್ರಿಡ್ಜ್ನಲ್ಲಿ ಫ್ಲೋರಿಕ್ ಕಾರ್ಬನ್. ಯಾರಾದರೂ ಕೆಮಿಸ್ಟ್ರಿ ವಿದ್ಯಾರ್ಥಿಗಳಿದ್ರೆ ಪುಸ್ತಕ ತೆಗೆದು ಓದಿದರೆ ಗೊತ್ತಾಗತ್ತೆ. ಕ್ಲೋರಿನ್ ಅಂದರೆ ವಿಷ, ಫ್ಲೋರಿನ್ ಅಂದರೆ ವಿಷ, ಕಾರ್ಬನ್ ಅಂದರೆ ಮಹಾವಿಷ. ಕಾರ್ಬನ್ ಅಂದರೆ ವಿಷ ತಾನೆ, ಗೊತ್ತಿದೆ ಇಲ್ವಾ ನಿಮಗೆ? ಫ್ಲೋರಿನು ಕಾರ್ಬನ್ ಅಂದರೆ ಮಹಾ ಕಾರ್ಕೋಟಕ ವಿಷಗಳಿವು. ಅದರಲ್ಲಿ ಇದೆ ನೋಡಿ ಬೇಕಾದ್ರೆ CFC ಅನಿಲಗಳು ಅಂತ ಅದರಲ್ಲಿ ಬರೆದಿರ್ತಾರೆ. ಅದು ಆಹಾರವನ್ನು ತಣ್ಣಗೆ ಮಾಡಲಿಕ್ಕೆ ಆ ಅನಿಲಗಳ ಪ್ರಭಾವ. ಹಾಗಾಗಿ ಈ ಫ್ರಿಡ್ಜ್ನಲ್ಲಿರ್ತಕ್ಕಂಥ ಆಹಾರಕ್ಕೆ CFC ಅನಿಲಗಳ ಪ್ರಭಾವ ಹೆಚ್ಚಾದಾಗ ಅದು ತಣ್ಣಗಾಗುತ್ತೆ. ಆ ಅನಿಲಗಳ ಒಂದು ಪ್ರಭಾವ ಆ ಆಹಾರದಲ್ಲಿ ಬೆರೆತಿರುತ್ತೆ. ಅದನ್ನು ನಾವು ತಿಂದರೆ ಕ್ಲೋರೈಡು ಕಾರ್ಬನ್ ತಿಂದಂಗಾಗುತ್ತೆ. ಅವಾಗೇನಾಗುತ್ತೆ? ಅದರಿಂದ ನಮ್ಮ ವೈಟಲ್ ಆರ್ಗನ್ಸ್ಗಳು, ಇಲ್ಲಿ ಸರಿಯಾಗಿ ಕೇಳಿ, ವೈಟಲ್ ಆರ್ಗನ್ಸ್ಗಳಂದರೆ ಯಾವುವು? ಒಂದು ಬ್ರೈನ್, ಇನ್ನೊಂದು ಶ್ವಾಸಕೋಶ, ಮತ್ತೊಂದು ಹೃದಯ, ಮತ್ತೊಂದು ಲಿವರ್, ಹಾಗೆ ಕೊನೆಯದು ಕಿಡ್ನಿ. ಈ 5 ವೈಟಲ್ ಆರ್ಗನ್ಸ್ಗಳಂತ ಕರೀತಾರೆ ಇವಕ್ಕೆ. ಈ ವೈಟಲ್ ಆರ್ಗನ್ಸ್ಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗಗಳಿವು. ಈ 5 ಹಾಳಾಗಿಬಿಡ್ತವೆ. ಯಾವುದರಿಂದ? ನಾವು ತಿಂತಕ್ಕಂಥ ಈ ಫ್ರಿಡ್ಜ್ನಲ್ಲಿ ಆಹಾರಗಳು, ಮತ್ತು ನಾವು ತಿಂತಕ್ಕಂಥ ಈ ಕುಕ್ಕರ್ನಲ್ಲಿ ಬೇಯಿಸಿರೋ ಆಹಾರಗಳು, ಮತ್ತು ಪ್ರಿಸರ್ವೇಟಿವ್ ಹಾಕಿರುವ ಆಹಾರಗಳು, ಪ್ಯಾಕಿಂಗ್ ಆಗಿ ಬರ್ತಾವಲ್ಲ, ಈ ಕುರ್ಕುರೆ, ಚಿಪ್ಸು ಇವೆಲ್ಲ ಬರ್ತಾವಲ್ಲ, ಇದರಿಂದನೂ ಕೂಡ ಇಂತಹ ತೊಂದರೆಗಳಾಗ್ತವೆ. ನಮ್ಮ ವೈಟಲ್ ಆರ್ಗನ್ಸ್ಗಳಿಗೆ ತೊಂದರೆ ಆಗಲಿಕ್ಕೆ ಮೂಲ ಕಾರಣಗಳಿವು. ಅದಕ್ಕೆ ನೀವು ನೋಡ್ರಿ, ಭಾಳ ಜನ ಏನು ಮಾಡ್ತಾರೆ ಅಂದರೆ ತರಕಾರಿಗಳನ್ನು ಇಡ್ಲಿಕ್ಕೋಸ್ಕರ ಫ್ರಿಡ್ಜ್ ಬಳಸ್ತೇವೆ ಅಂತ ಹೇಳ್ತಾರೆ. ಈಗ ಬೇರೆ ದೇಶಕ್ಕೆ ನೀವು ಹೋದರೆ ಅಲ್ಲಿ ಕೆಳಗಡೆ ಕೂತಿದ್ರೆ ಸುಮ್ಮನಿರ್ರಿ, ಅವ್ರನ್ನೇ ಯಾಕೆ ಎಬ್ಬಿಸ್ತೀರಿ? ಭಾಳ ಗಲಾಟೆ ಮಾಡ್ತೀರಿ. ಬನ್ನಿ, ಕೆಳಗಡೆ ಕೂತ್ಕೊಂಡಿದ್ದಾರೆ, ಕಾಳು ಚೆನ್ನಾಗಿದೆ ಬಿಡಿ, ಸಾಕು ಬಿಡಿ, ಅವ್ರಿಗೆ ಕೂತವ್ರನ್ನ ಎಬ್ಬಿಸ್ಬಾರ್ದು. ಈ ಚೇರ್ ಗಲಾಟೆಯಲ್ಲಿ ಮತ್ತೆ ಇಲ್ಲಿ ಕೂತವ್ರಿಗೆ ತಲೆ ಕೆಡ್ತದೆ. ಆಮೇಲೆ ನಾವು ಇವತ್ತು ಹೇಳ್ತಾ ಇರೋದೇ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟು. ಅದು ನಿಮಗೆ ಸರಿಯಾಗಿ ತಲೆಗೆ ಹೋಗೋದಿಲ್ಲ. ಅಂದರೆ ಒಂದು ಏಕಚಿತ್ತದಲ್ಲಿ ಕೇಳಿದರೆ ಇಷ್ಟು ಜನ ಕೇಳ್ತಾ ಇದ್ದೀರಾ, ಇದರಲ್ಲಿ ಒಂದು 10-20% ಜನ ಪರಿವರ್ತನೆ ಆದರೂ ಕೂಡ ನಾವು ಹೇಳೋದಕ್ಕೆ ಸಾರ್ಥಕತೆ ಆಗ್ತವೆ. ಹಾಗೆ ಅದರಲ್ಲಿ ನಾವು ತರಕಾರಿ ಇಡ್ತೇವೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರಲ್ಲ. ಬೇರೆ ದೇಶದಲ್ಲಿ ತರಕಾರಿ ತರಲಿಕ್ಕೆ ತುಂಬ ದೂರ ಹೋಗಬೇಕು. ಆದರೆ ನಮ್ಮ ಮನೆ ಮುಂದೆನೇ ತರಕಾರಿ ಮಾರೋರು ಬರ್ತಾರೆ. ತರಕಾರಿ ಕೊಟ್ಬಿಟ್ಟು ಅಕ್ಕ ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ವಿಚಾರಿಸಿ ಹೋಗ್ತಾ ಇರಬೇಕು. ಹಾಗಿರೋರು ನಾವು ಈ ಫ್ರಿಡ್ಜಲ್ಲಿ ಇಟ್ಕೊಂಡು ತರಕಾರಿ ಯಾಕೆ ತಿನ್ನಬೇಕು? ಆಮೇಲೆ ಈ ಫ್ರಿಡ್ಜ್ನಲ್ಲಿ ಹಾಲಾಗಲಿ, ಮೊಸರಾಗಲಿ, ಮತ್ತೊಂದಾಗಲಿ ಇಡ್ತೀವಲ್ಲ, ಆ ಹಾಲನ್ನು ತಕ್ಷಣಕ್ಕೆ ಬಿಸಿ ಮಾಡೋದ್ರಿಂದ ಅದರಲ್ಲಿ ಕ್ಯಾನ್ಸರಸ್ ಅಂಶಗಳು ಉತ್ಪತ್ತಿ ಆಗ್ತವೆ. ಭಾಳ ಜನರಿಗೆ ನೋಡ್ರಿ, ಈಗ ಯಾವ ದುಶ್ಚಟಗಳಿರೋದಿಲ್ಲ. ಸಂತ ಮಹಾತ್ಮರ ಜೀವನವನ್ನು ನೋಡಿ ಇತ್ತೀಚಿನ ದಿನಗಳಲ್ಲಿ ಭಾಳ ಜಾಸ್ತಿ ಕ್ಯಾನ್ಸರ್ಗೊಳಗಾಗಿ ತುತ್ತಾಗಿ ಅವರು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಚೇರನ್ನು ಎಳೆದಾಡಬೇಡಿ. ನೀವು ಚೇರ್ ಎಳೆದಾಡಿದ್ರೆ ನಾನು ಮಾತಾಡೋದು ನಿಲ್ಲಿಸ್ಬಿಡ್ತೇನೆ. ಅಲ್ಲಿ ಬಿಟ್ಬಿಡಿ, ಕೆಳಗಡೆ ಕೂರೋರು ಕೆಳಗಡೆ ಕೂರಲಿ, ಪರವಾಗಿಲ್ಲ. ಇಲ್ಲ ನಾಳೆಯಿಂದ ಚೇರ್ ಒಟ್ಟಿಗೆ ಹಾಕಿ. ನಿಮ್ಮ ಚೇರಿನ ಶಬ್ದನೇ ಜಾಸ್ತಿ ಕೇಳಿಸ್ತದೆ. ಹಾಂ, ಸಾಕು. ಹಾಗಾಗಿ ಈ ಫ್ರಿಡ್ಜ್ ಒಂದು. ಆಮೇಲೆ ಇನ್ನೊಂದು ಆಹಾರ ಬೇಯಿಸ್ತಕ್ಕಂಥ ಒಂದು ಕೆಟ್ಟ ಮಾರ್ಗ ಯಾವುದಂದರೆ ಓವನ್ ಬಳಸ್ತೇವೆ ನೋಡ್ರಿ. ಮೈಕ್ರೋವೇವ್ ಓವನ್ ಬಳಸ್ತೇವಲ್ಲ.
ಈ ಓವನ್ನಲ್ಲಿ ಏನಾಗ್ತದೆ ಅಂದರೆ ಆಹಾರ 4 ಡೈಮೆನ್ಷನಲ್ಲಿ ಅದು ಅಗ್ನಿಸ್ಪರ್ಶಕ್ಕೆ ಒಳಗಾಗಬೇಕು. ಸರೌಂಡಿಂಗ್ ಆಗಿ ಅದರ ಆಹಾರಕ್ಕೆ ಅಗ್ನಿಸ್ಪರ್ಶ ಆಗಬೇಕು, ಹಾಗೆ ಬೇಯಬೇಕದು ಆಹಾರ. ಇಲ್ಲೇನಾಗುತ್ತೆ, ಓವನ್ನಲ್ಲಿ ಏಕಮುಖವಾಗಿ ಅಗ್ನಿಸ್ಪರ್ಶವಾಗುತ್ತೆ, ಇದರಿಂದನೂ ಕೂಡ ಆಹಾರ ವಿಷ ಆಗುತ್ತೆ. ಕುಕ್ಕರ್ 1 ಮತ್ತು ಫ್ರಿಡ್ಜ್ 2, ಓವನ್ನು 3, ಈ 3 ಕೃತಕ ಉಪಕರಣಗಳಿಂದ ನಮ್ಮ ಆರೋಗ್ಯ ಕೆಡ್ತಾ ಇದೆ. ಮತ್ತು ಕೆಲವೊಂದಿಷ್ಟು ವಿರುದ್ಧ ಆಹಾರಗಳನ್ನು ನಾವು ತಿಂತೇವೆ. ಅವು ಆಹಾರಗಳಲ್ಲಿ ಒಳ್ಳೆಯ ಪೋಷಕ ಸತ್ವಗಳಿರ್ತವೆ, ಆದರೆ ಒಂದಕ್ಕೊಂದು ಪದಾರ್ಥ ಗುಣಗಳಲ್ಲಿ ವಿರುದ್ಧವಾಗಿರ್ತವೆ. ಹೇಗೆ ವಿರುದ್ಧವಾಗಿರ್ತದೆ ಅಂದರೆ, ಈಗ ಸೇಬು ಬಹಳ ಒಳ್ಳೆಯದು, ಆಮೇಲೆ ಕಿತ್ತಳೆ ಹಣ್ಣು ಅದು ಕೂಡ ಬಹಳ ಒಳ್ಳೆಯದು, ಆದರೆ ಅವೆರಡನ್ನು ಒಟ್ಟಿಗೆ ತಿಂದರೆ ವಿಷ ಆಗುತ್ತೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಆಮ್ಲ ಮತ್ತು ಮಧುರ ರಸವಿರುವ ಪದಾರ್ಥಗಳನ್ನು ಒಟ್ಟಿಗೆ ತಿನ್ನುವುದು, ಒಟ್ಟಿಗೆ ಆಮ್ಲ ಮತ್ತು ಮಧುರ ರಸವಿರುವ ಫಲಗಳನ್ನು, ಹಣ್ಣುಗಳನ್ನು ಒಟ್ಟಿಗೆ ತಿನ್ನೋದು ವಿರುದ್ಧ ಆಹಾರ ಅಂತ ಹೇಳ್ತಾರೆ. ಈ ವಿರುದ್ಧ ಆಹಾರಗಳಿಂದ ಏನಾಗುತ್ತೆ ಅಂತ ಕೊನೆಗೆ ಹೇಳ್ತೇನೆ. ಇದು ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಬಾರ್ದು. ಬಾಳೆಹಣ್ಣು, ಸೇಬು, ಸೀತಾಫಲ, ಕಲ್ಲಂಗಡಿ, ಕರ್ಬೂಜ ಒಟ್ಟಿಗೆ ತಿನ್ಬೋದು. ಆಮೇಲೆ ದ್ರಾಕ್ಷಿ, ಆಮೇಲೆ ಪೈನಾಪಲ್ಲು, ಆಮೇಲೆ ಕಿತ್ತಳೆ ಹಣ್ಣು, ಮೋಸಂಬಿ ಹಣ್ಣು ಇವನ್ನೆಲ್ಲ ಒಟ್ಟಿಗೆ ತಿನ್ಬೋದು. ಅಂದರೆ ಹುಳಿ ಹಣ್ಣನ್ನು ಮತ್ತು ಸಿಹಿ ಹಣ್ಣನ್ನು ಒಟ್ಟಿಗೆ ಸೇವನೆ ಮಾಡಬಾರ್ದು. ಹುಳಿ ಹಣ್ಣು ತಿಂದರೆ ಹುಳಿ ಹಣ್ಣುಗಳನ್ನೇ ತಿನ್ನಬೇಕು, ಸಿಹಿ ಹಣ್ಣು ತಿಂದರೆ ಸಿಹಿ ಹಣ್ಣನ್ನು ತಿನ್ನಬೇಕು. ಇನ್ನು ಮತ್ತೊಂದಿಷ್ಟು ವಿರುದ್ಧ ಆಹಾರಗಳನ್ನು ನೋಡೋದಾದರೆ, ಹಾಲು ಮತ್ತು ಹಣ್ಣು ಯಾವಾಗಲೂ ಒಟ್ಟಿಗೆ ಸೇವನೆ ಮಾಡಬಾರ್ದು. ಅದರಿಂದ ಇಂದ್ರಿಯ ವಿಕಾರಗಳು ಉಂಟಾಗ್ತವೆ. ನಮ್ಮ ಪಂಚ ಇಂದ್ರಿಯಗಳಿದಾವಲ್ಲ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿದಾವಲ್ಲ, ಆ ಇಂದ್ರಿಯ ವಿಕಾರಗಳು ಹೆಚ್ಚಾಗಲಿಕ್ಕೆ ಹಾಲು ಮತ್ತು ಹಣ್ಣು ಒಟ್ಟಿಗೆ ಸೇವನೆ ಮಾಡೋದು ಮೂಲ ಕಾರಣ. ಅದಕ್ಕೆ ಹಾಲು ಹಣ್ಣು ಒಟ್ಟಿಗೆ ಸೇವನೆ ಮಾಡಬಾರ್ದು. ಇದು ಕೂಡ ವಿರುದ್ಧ ಆಹಾರ. ಇನ್ನು ಈ ಉದ್ದಿನ ಒಂದು ಪದಾರ್ಥಗಳು, ಉದ್ದು ಬರ್ತಲ್ಲ, ಉದ್ದಿನ ವಡೆ ಇದೆಲ್ಲ ಮಾಡ್ತಾರಲ್ಲ, ಆ ಉದ್ದು ಅದರ ಜೊತೆಗೆ ಮೊಸರು, ಇದು ಬಹಳ ವಿರುದ್ಧ. ಮೊಸರು ಕೂಡ ಉಷ್ಣವೀರ್ಯ ಗುಣ ಸ್ವಭಾವವನ್ನು ಹೊಂದಿದೆ, ಉದ್ದು ಕೂಡ ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿದೆ. ಈಗ ದಹಿ ವಡೆ ಅಂತ ಮಾಡ್ತಾರೆ ನೋಡ್ರಿ, ಅದು ವಿರುದ್ಧ ಆಹಾರನೇ. ಅದು ಒಟ್ಟಿಗೆ ಮೊಸರು ಮತ್ತು ಆ ಒಂದು ದಹಿ ವಡೆ ಅಂತ ಏನು ಕರೀತಾರೆ, ವಡೆ ಮತ್ತು ಮೊಸರನ್ನು ಒಟ್ಟಿಗೆ ತಿಂದರೆ ಅದರಿಂದ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನೀವು ಪರೀಕ್ಷೆ ಮಾಡಿ ನೋಡಿ, 120-80 ಇರತಕ್ಕಂಥ BP ಅದು ದಹಿ ವಡೆ ತಿಂದು ಒಂದು 5 ನಿಮಿಷಕ್ಕೆ ಚೆಕ್ ಮಾಡಿರಿ, 120 ಇದ್ದಿದ್ದು 140-150ಕ್ಕೆ ಹೋಗಿರುತ್ತೆ. ಅಷ್ಟು ಡೇಂಜರ್ ಅದು. ಉದ್ದು ಮತ್ತು ಮೊಸರನ್ನು ಒಟ್ಟಿಗೆ ತಿನ್ನಬಾರ್ದು. ಹಾಗೆಯೇ ಪ್ರಮಾಣ ವಿರುದ್ಧ ಅಂತ ಹೇಳ್ತಾರೆ. ಪ್ರಮಾಣ ವಿರುದ್ಧ ಅಂದರೆ, ಈಗ ಜೇನು ಸೇವನೆ ಮಾಡ್ತೀವಲ್ಲ ನಾವು, ಜೇನು, ಆ ಜೇನಿನ ಜೊತೆಗೆ ತುಪ್ಪವನ್ನು, ಹಸುವಿನ ತುಪ್ಪ, ಯಾವುದಾದ್ರು ತುಪ್ಪ, ಹಸುವಿಂದೋ ಎಮ್ಮೆದೋ ಯಾವುದೋ ತುಪ್ಪ, ಜೇನು ಮತ್ತು ತುಪ್ಪ ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿ ಸೇವನೆ ಮಾಡಿದ್ರೆ ಭಯಾನಕ ವಿಷ ಅದು. ಅದನ್ನು ಸೇವನೆ ಮಾಡಬೇಕಂದ್ರೆ ವಿಷಮ ಪ್ರಮಾಣ ಇರಬೇಕು. ಅಂದರೆ ಜೇನು ಅರ್ಧ ಚಮಚ ಇದ್ದರೆ ತುಪ್ಪ 1 ಚಮಚ ಇರಬೇಕು, ಅಥವಾ ತುಪ್ಪ ಅರ್ಧ ಚಮಚ ಇದ್ದರೆ ಜೇನು 1 ಚಮಚ ಇರಬೇಕು. ಹೀಗೆ ಒಟ್ಟಿನಲ್ಲಿ ಅದನ್ನು ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಅದು ಪ್ರಮಾಣ ವಿರುದ್ಧ ಅಂತ ಹೇಳ್ತಾರೆ. ಹಾಗೆಯೇ ಕಾಲ ವಿರುದ್ಧ ಆಹಾರಗಳು ಅಂತ ಬರ್ತವೆ. ಕಾಲ ವಿರುದ್ಧ ಅಂದ್ರೇನು? ಚಳಿಗಾಲದಲ್ಲಿ ಸ್ನಿಗ್ಧ ಆಹಾರಗಳನ್ನು ತಿನ್ನಬೇಕು. ಚಳಿಗಾಲದಲ್ಲಿ ಸ್ನಿಗ್ಧ ಆಹಾರ, ಬೆಣ್ಣೆ, ತುಪ್ಪ, ಆಮೇಲೆ ಹಾಲು, ಇಂತಹ ಪದಾರ್ಥಗಳನ್ನು ಚಳಿಗಾಲದಲ್ಲಿ ತಿನ್ನಬೇಕು. ನೋಡಿ, ಚಳಿಗಾಲದಲ್ಲಿ ಬರುವ ಹಬ್ಬಗಳಲ್ಲಿ ಉಂಡೆ ಜಾಸ್ತಿ ಮಾಡೋದು, ಹೋಳಿಗೆ ಜಾಸ್ತಿ ಮಾಡೋದು, ಇಂಥವೆಲ್ಲ ಮಾಡ್ತಾರೆ. ಯಾಕಂದರೆ ಚಳಿಗಾಲದಲ್ಲಿ ಜೀರ್ಣಶಕ್ತಿ ಹೆಚ್ಚಿಗೆ ಇರ್ತದೆ, ಉಗ್ರಾಮ್ಲ ಇರ್ತದೆ. ಆವಾಗ ಸ್ನಿಗ್ಧತೆಯನ್ನು ಒದಗಿಸುವ ಆಹಾರವನ್ನು ತಿನ್ನಬೇಕು ಚಳಿಗಾಲದಲ್ಲಿ. ಎಣ್ಣೆ, ಬೆಣ್ಣೆ, ತುಪ್ಪ ಏನಾದರೂ ತಿನ್ನೋ ಆಸೆ ಇದ್ದರೆ ಚಳಿಗಾಲದಲ್ಲಿ ತಿನ್ನಬೇಕು. ಅದರ ಬದಲಾಗಿ ಚಳಿಗಾಲದಲ್ಲಿ ನೀವು ವೃಕ್ಷ ಆಹಾರಗಳನ್ನು ತಿಂದರೆ, ಖಾರ, ಮಸಾಲೆ ಇವನ್ನೆಲ್ಲ ತಿಂದರೆ ಆ ಚಳಿಗಾಲ ಮುಗಿಯೋಷ್ಟರಲ್ಲಿ ನಿಮಗೇನು ಬಂದಿರುತ್ತಂದರೆ ಗ್ಯಾಸ್ಟ್ರಿಕ್ಕು, ಹೈಪರ್ ಅಸಿಡಿಟಿ, ಹೈಪರ್ ಗ್ಯಾಸ್ಟ್ರಿಕ್ಕು, ಆಮೇಲೆ ಲಿವರ್ ಸಿರೋಸಿಸ್ಸು. ಈಗ ನೋಡಿ, ಕೆಲವು ಜನರು ಸರಾಯಿ ಕುಡಿದೇ ಇದ್ದರೂ ಲಿವರ್ ಸಮಸ್ಯೆ ಬರ್ತದೆ, ಲಿವರ್ ಸಿರೋಸಿಸ್ ಅಂತ ಹೇಳ್ತಾರೆ.
ನಾನ್ ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಅಂತೇಳಿ. ಅದು ಯಾಕೆ ಬರುತ್ತೆ ಅಂದರೆ ವೃಕ್ಷ ಆಹಾರಗಳನ್ನು ತಿನ್ನೋದು, ಅದು ಕೂಡ ವೃಕ್ಷ ವಾತಾವರಣದಲ್ಲಿ. ಚಳಿಗಾಲದಲ್ಲಿ ವೃಕ್ಷತೆ ಇರ್ತದೆ ನೋಡ್ರಿ, ಕಾಲು ಕೈಯೆಲ್ಲ ಹೇಗೆ ಬಿರುಕು ಬಿಟ್ಟಿರ್ತಾವೆ ನೋಡ್ರಿ ಅಲ್ವಾ. ಅದಕ್ಕೆ ನಮ್ಮ ಹಿರಿಯರು ಚಳಿಗಾಲದಲ್ಲಿ ಯಾವ್ಯಾವ ಹಬ್ಬ ಬರ್ತಾವೆ ನೋಡ್ರಿ, ಅದರಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪ, ಆಮೇಲೆ ಎಳ್ಳುಂಡೆ, ಶೇಂಗಾದ ಉಂಡೆ, ಇಂಥವುಗಳನ್ನು ಜಾಸ್ತಿ ಮಾಡ್ತಾರೆ. ಹೀಗೆ ಇನ್ನು ಮಳೆಗಾಲದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅವಾಗೇನೆಂದರೆ ಮಧುರ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಮತ್ತು ಉಷ್ಣ ವೀರ್ಯ ಗುಣ ಸ್ವಭಾವವನ್ನು ಹೊಂದಿರತಕ್ಕಂಥ ಆಹಾರಗಳನ್ನು ತಿನ್ನಬೇಕು. ನೋಡಿ, ಮಳೆಗಾಲದಲ್ಲಿ ಗೋಧಿ ಪಾಯಸ ಮಾಡ್ತಕ್ಕಂಥ ಹಬ್ಬ ಬರ್ತದೆ ಅಲ್ವಾ. ಮಳೆಗಾಲದಲ್ಲಿ ಎಲ್ಲ ಹಬ್ಬಗಳು ಬರೋದು ಉಷ್ಣವೀರ್ಯ, ಗೋಧಿಯನ್ನು ಬಳಸಿ ಸ್ವೀಟ್ ಮಾಡ್ತಾರೆ. ಮಳೆಗಾಲದಲ್ಲಿ ಬರ್ತಕ್ಕಂಥ ಹಬ್ಬಗಳಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಸ್ವೀಟ್ಗಳು, ಬೆಲ್ಲದಿಂದ ಮಾಡಿರ್ತಕ್ಕಂಥ ಸ್ವೀಟ್ಗಳನ್ನು ಮಾಡ್ತಾರೆ. ಮತ್ತು ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಶಿವರಾತ್ರಿ ಅಂತ ಬರ್ತದೆ. ಅವಾಗ ನೀವೆಲ್ಲ ಏನು ಹಣ್ಣು ಹಂಪಲು ಉಪವಾಸಕ್ಕಾಗಿ ಬಳಸ್ತಿರಲ್ಲ. ಹಾಗೆ ಈ ಹಬ್ಬ ಹರಿದಿನಗಳಲ್ಲೂ ಕೂಡ ವೈಜ್ಞಾನಿಕತೆ ಇದೆ. ನಮ್ಮ ಹಿರಿಯರು ಯಾವ ಹಬ್ಬಕ್ಕೆ ಏನೇನು ಮಾಡ್ತಾಯಿದ್ರು, ಏನೇನು ಸೇವಿಸ್ತಾ ಇದ್ರು ಅದನ್ನು ತಿಳ್ಕೊಂಡ್ರೆ ಅಲ್ಲಿ ನಮಗೆ ಋತುಚರ್ಯದ ವಿಚಾರಗಳು ಗೊತ್ತಾಗ್ತವೆ, ಕಾಲದ ವಿಚಾರಗಳು, ಕಾಲಕ್ಕನುಗುಣವಾಗಿ ಆಹಾರ. ಹೀಗೆ ಇನ್ನಿದಾದ ಮೇಲೆ ಕೆಲವೊಂದಿಷ್ಟು ಆಹಾರಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಏನಂದರೆ ನಾವು ಎಣ್ಣೆ ತಿಂತೇವೆ, 200 ರೂಪಾಯಿಗೆ 1 kg ಎಣ್ಣೆ ತೊಗೊಂಬರ್ತೀವಿ. ಆದರೆ 1 kg ಎಣ್ಣೆ ತೆಗಿಲಿಕ್ಕೆ 300ರಿಂದ 350 ರೂಪಾಯಿ ಎಣ್ಣೆ ಕಾಳುಗಳು ಖರ್ಚಾಗುತ್ತೆ. ಹಾಗಿದ್ರೆ 200 ರೂಪಾಯಿಗೆ ಎಣ್ಣೆ ಕೊಡ್ತಾರೆ ಅಂದರೆ ಏನು ಕೊಡ್ತಾ ಇದ್ದಾರೆ? ಪ್ಯಾರಾಫಿನ್ ವೇಸ್ಟೇಜ್, ಪೆಟ್ರೋಲ್ ತೆಗೆದ ಮೇಲೆ ಅದರ ವೇಸ್ಟೇಜ್ ಏನು ಉಳಿತದಲ್ಲ ಅದಕ್ಕೆ ಅದನ್ನೇ ನಮಗೆ ಅಡುಗೆ ಎಣ್ಣೆ ಅಂತ ಕೊಡ್ತಾ ಇದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಬ್ರೆಡ್ಡು, ಬಿಸ್ಕೆಟ್ಟು, ಚಿಪ್ಸು ಇಂಥವೆಲ್ಲ ಜಾಸ್ತಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಮಕ್ಕಳಲ್ಲಿ BP, ಶುಗರು, ಇಂಥ ಕೊಲೆಸ್ಟ್ರಾಲ್ ಅಂಥ ಸಮಸ್ಯೆಗಳು, ಕಿಡ್ನಿ ಪ್ರಾಬ್ಲಮ್ಸು ಜಾಸ್ತಿ ಬರ್ತಾ ಇದೆ. ಒಂದು ಅಂದಾಜಿಗೆ ಕರ್ನಾಟಕದಲ್ಲಿ ಮಕ್ಕಳಲ್ಲಿ BP, ಶುಗರು ಮತ್ತು ಕಿಡ್ನಿ ಪ್ರಾಬ್ಲಮ್ ಹೆಚ್ಚಾಗ್ತಾಯಿದೆ ಅಂತೇಳಿ ಒಂದು ರಿಸರ್ಚ್ ರಿಪೋರ್ಟ್ ಬಂದಿದೆ. ನಾವೇ ನಮ್ಮ ಆಶ್ರಮದಲ್ಲಿ ಒಂದು ತಿಂಗಳಿಗೆ ಒಂದು 20ರಿಂದ 30 ಜನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಶುಗರು BP ಆಗಿರೋರು ನೋಡ್ತೇವೆ. ಅಲ್ಲಿ ತೋರಿಸ್ಕೊಳಕ್ಕೆ ಬರ್ತಾರೆ ಮಕ್ಕಳನ್ನು ಕರ್ಕೊಂಡು. ಎಂಥ ದುರಂತ ನೋಡ್ರಿ. ಅದಕ್ಕೆ ಮಕ್ಕಳಿಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಮನೆಯಲ್ಲೇ ರೆಡಿ ಮಾಡಿ ಕೊಡೋದು ಬಹಳ ಒಳ್ಳೆಯದು. ನೀವು ಚಕ್ಲಿನಾರು ಮಾಡಿಕೊಡಿ, ನಿಪ್ಪಟ್ಟಾದರೂ ಮಾಡಿಕೊಡಿ, ಒಬ್ಬಟ್ಟಾದರೂ ಮಾಡಿಕೊಡಿ, ಲಾಡುನಾರು ಮಾಡಿಕೊಡಿ. ಮಕ್ಕಳಿಗೆ ಪ್ರೆಸರ್ವೇಟಿವ್ ಹಾಕಿರ್ತಕ್ಕಂಥ ಆಹಾರಗಳು, ಪ್ರೆಸರ್ವೇಟಿವ್ ಅಂದರೆ ಏನು ಪ್ಯಾಕಿಂಗ್ ಆಗಿ ಬರ್ತದಲ್ಲ ಅದರಲ್ಲೆಲ್ಲ ಪ್ರೆಸರ್ವೇಟಿವ್ ಇರ್ತವೆ. ಮತ್ತು ಟೇಸ್ಟಿಂಗ್ ಪೌಡ್ರ್ ಕೂಡ ಇರ್ತದೆ. ಟೇಸ್ಟಿಂಗ್ ಪೌಡ್ರ್ ಅಂದರೆ MSG, ಮೋನೋ ಸೋಡಿಯಂ ಗ್ಲೂಟಮೇಟ್ ಅಂತ ಕರೀತಾರೆ ಅದಕ್ಕೆ. ಅಂತಹ ಆಹಾರಗಳನ್ನು ನಾವು ತಿನ್ನೋದ್ರಿಂದ ಏಕಕಾಲಕ್ಕೆ ನಮ್ಮ 3 ದೋಷಗಳು ಹದಗೆಡ್ತವೆ. ಈ ವಿರುದ್ಧ ಆಹಾರಗಳನ್ನು ತಿನ್ನೋದ್ರಿಂದ, ಪ್ರೆಸರ್ವೇಟಿವ್ ಇರತಕ್ಕಂಥ ಆಹಾರಗಳನ್ನು ತಿನ್ನೋದ್ರಿಂದ, ಮತ್ತು ಫ್ರಿಜ್ಜು, ಕುಕ್ಕರು, ಓವನಲ್ಲಿ ಬೇಯಿಸಿರೋ ಆಹಾರವನ್ನು ಸೇವನೆ ಮಾಡೋದ್ರಿಂದ ಏಕಕಾಲದಲ್ಲಿ ತ್ರಿದೋಷಗಳ ವಿಕಾರ ಆಗುತ್ತೆ. ಯಾವಾಗ ತ್ರಿದೋಷಗಳ ವಿಕಾರ ಏಕಕಾಲದಲ್ಲಿ ಆಗುತ್ತೆ ಆ ರೋಗಕ್ಕೆ ಅಸಾಧ್ಯ ರೋಗ ಅಂತ ಕರೀತಾರೆ. ಅಸಾಧ್ಯ ರೋಗ, ರೋಗಗಳಲ್ಲಿ ಸುಲಭ ಸಾಧ್ಯ, ಕಷ್ಟ ಸಾಧ್ಯ, ಅಸಾಧ್ಯ ಅಂತ ಬರ್ತದೆ. ಹಾಗೆ ಈ ತ್ರಿದೋಷಜನ್ಯವಾಗಿ ಏನಾದರೂ ಒಂದು ರೋಗ ಬಂತು ಅಂದರೆ ಅದು ಹೃದಯಕ್ಕೆ ಬರ್ಬೋದು, ಅದು ಕಿಡ್ನಿಗೆ ಬರ್ಬೋದು, ಅದು ಲಿವರಿಗೆ ಬರ್ಬೋದು. ಯಾವುದಾದ್ರೂ ಒಂದು ದೋಷದಿಂದ ಆ ರೋಗ ಬಂದರೆ ಆ ದೋಷವನ್ನು ನಾವು ಸರಿಪಡಿಸ್ಬೋದು. 3 ದೋಷಗಳು ಒಟ್ಟಿಗೆ ವಿಕಾರ ಆಗಿ ಯಾವುದಾದ್ರೂ ರೋಗ ಬಂದರೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಕೆಲವು ಜನರಿಗೆ ನಾವು ಕ್ಯಾನ್ಸರಿಗೆ, ಕಿಡ್ನಿ ಫೇಲ್ ಆದವ್ರಿಗೆ ಔಷಧಿಗಳನ್ನ ಕೊಡ್ತೇವೆ. ಅದು ಕಿಡ್ನಿ ಫೇಲ್ ಆಗಿರೋದು ಸರಿ ಆಗ್ತದೆ, ಕ್ಯಾನ್ಸರ್ ಇದ್ದಿರೋದು ನಿಯಂತ್ರಣಕ್ಕೆ ಬರ್ತದೆ. ಆದರೆ ಯಾರಿಗೆ ತ್ರಿದೋಷಜನ್ಯವಾಗಿ ಹೃದಯದ ಸಮಸ್ಯೆ ಇಂಥವೆಲ್ಲ ಅಸಾಧ್ಯ ರೋಗಗಳು ಬರ್ತಾವಲ್ಲ ಅವ್ರಿಗೆ ನಾವು ಏನೇ ಔಷಧಿ ಕೊಟ್ಟರು 1-2 ವರ್ಷದವರೆಗೆ ಅವ್ರನ್ನ ಬದುಕಿಸ್ಬೋದೇ ಹೊರತು ಅವರು ಜಾಸ್ತಿ ವರ್ಷ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಾತದಿಂದ 80 ರೋಗಗಳು, ಪಿತ್ತದಿಂದ 60 ರೋಗಗಳು, ಕಫದಿಂದ 20 ರೋಗಗಳು. ಎಷ್ಟಾಯ್ತಲ್ಲಿ? 80, 60, 20 ಎಷ್ಟಾಯಿತು? 160 ರೋಗಗಳು ಫ್ರೀಯಾಗಿ ಬರ್ತಾವೆ ನಿಮಗೆ. ನಾವು ಹೇಳಿದ್ವಲ್ಲ ಈ ಒಂದು ತಪ್ಪುಗಳನ್ನು ಮಾಡೋದ್ರಿಂದ. ಮತ್ತು ವಿಷ ಆಹಾರಗಳನ್ನು ನಾವು ಹೇಗೆ ಸೇವನೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಾದರೆ ನೋಡ್ರಿ,
ನೀವು ಆಹಾರವನ್ನು ತಯಾರಿಸ್ತಾ ಇರ್ತಿಲ್ಲ, ಆಹಾರವನ್ನು ತಯಾರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೊರಗಡೆಯಿಂದ ತರತಕ್ಕಂಥ ಮಸಾಲೆ ಪೌಡ್ರ್ಗಳನ್ನು ಬಳಸ್ತೀರ. ಮಸಾಲೆ ಪೌಡ್ರ್ಗಳನ್ನು ಮೊದಲು ಮನೆಯಲ್ಲೇ ತಯಾರು ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಹೊರಗಡೆಯಿಂದ ತರತಕ್ಕಂಥ ಮಸಾಲೆ ಪೌಡ್ರ್ಗಳಲ್ಲಿ ಅದು ಆ್ಯಡೆಡ್ ಫ್ಲೇವರ್ಸ್ ಟೇಸ್ಟಿಂಗ್ ಪೌಡ್ರ್ ಇರ್ತದಲ್ಲ, ಅದು ಮಾರಣಾಂತಿಕ ರೋಗಕ್ಕೆ ಮೂಲ ಕಾರಣ. ಮೊದಲು ಮನೆಯಲ್ಲೇ ಮಸಾಲೆ ಪೌಡ್ರು, ಖಾರದ ಪೌಡ್ರ್ ಮಾಡ್ಕೊಳ್ತಿದ್ರು. ಉಪ್ಪಿನಕಾಯಿಯನ್ನು ಕೂಡ ಮನೆಯಲ್ಲೇ ಮಾಡ್ಕೊಳ್ತಿದ್ರು. ಈಗ ನೀವು ಉಪ್ಪಿನಕಾಯಿನ ಹೊರಗಡೆಯಿಂದ ತರ್ತೀರ, ಆ ಉಪ್ಪಿನಕಾಯಿಯಲ್ಲೂ ಕೂಡ ಪ್ರಿಸರ್ವೇಟಿವ್ ಇರ್ತದೆ. ಮತ್ತು ಆ ಉಪ್ಪಿನಕಾಯಿನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿರ್ತಾರೆ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿರೋ ಉಪ್ಪಿನಕಾಯಿಯನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂಥೇಳಿ ರಿಸರ್ಚ್ ಆಗಿ ದೃಢಪಟ್ಟಿದೆ. ಅದಕ್ಕೆ ಮೊದಲು ಉಪ್ಪಿನಕಾಯಿನ ಯಾವುದರಲ್ಲಿ ಹಾಕ್ತಿದ್ರು? ಪಿಂಗಾಣಿ ಡಬ್ಬದಲ್ಲಿ ಹಾಕ್ತಿದ್ರು. ಅದಕ್ಕೆ ಯಾವತ್ತೂ ಉಪ್ಪಿನಕಾಯಿ ಹಾಕಬೇಕಂದ್ರೆ ಪ್ಲಾಸ್ಟಿಕ್ಕಲ್ಲಿ ಹಾಕಿರೋ ಉಪ್ಪಿನಕಾಯಿ ತಿನ್ನಲೇಬಾರ್ದು. ಮತ್ತು ಈ ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ನಾವು ನೀರು ಕುಡಿತಾ ಇರ್ತೇವೆ ನೋಡಿ, ಆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಯೋದ್ರಿಂದನೂ ಕೂಡ ಕ್ಯಾನ್ಸರ್. ಅದರಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ಅಂಶ ಅದು ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣ ಆಗ್ತಾಯಿದೆ. ಮತ್ತು ಹೋಟ್ಲುಗಳಲ್ಲಿ ನೀವು ಪ್ರಸಾದ ಮಾಡಬೇಕಾದ್ರೆ ಅವ್ರು ಬಿಸಿ ಬಿಸಿಯಾಗಿರ್ತಕ್ಕಂಥ ಪ್ರಸಾದವನ್ನು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಹಾಕಿ ಕೊಡ್ತಾರೆ. ಆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಆಹಾರವನ್ನು ಹಾಕಿಕೊಟ್ಟಾಗ ಆ ಪ್ಲಾಸ್ಟಿಕ್ಕಿನ ಅಂಶ ಆಹಾರದಲ್ಲಿ ಸೇರ್ತದೆ. ಪ್ಲಾಸ್ಟಿಕ್ ಈ ಒಂದು ರೋಗಗಳ ಹೆಚ್ಚಳಕ್ಕೆ ಅತಿ ದೊಡ್ಡ ಕಾರಣ ಅಂತ ಹೇಳ್ಬೋದು. ಅತಿ ದೊಡ್ಡ ಕಾರಣ ಪ್ಲಾಸ್ಟಿಕ್ ಬಳಕೆ. 100ಕ್ಕೆ 50% ರೋಗಗಳು ಬರಲಿಕ್ಕೆ ಮೂಲ ಕಾರಣ. ಇಷ್ಟೆಲ್ಲ ಕಾರಣಗಳು 50%. ಇನ್ನು 50% ಯಾವುದು ಕಾರಣ ಅಂದರೆ ಪ್ಲಾಸ್ಟಿಕ್ ಬಳಕೆ. ಪ್ಲಾಸ್ಟಿಕ್ಕನ್ನು ಯಥೇಚ್ಛವಾಗಿ ನಾವು ಬಳಸ್ತಾ ಇದ್ದೇವೆ. ಅದಕ್ಕಾಗಿ ಪ್ಲಾಸ್ಟಿಕ್ಕನ್ನು ನೀವು ಬಳಸೋದ್ರಿಂದ ಅದು ಏನಾಗುತ್ತೆ ಅಂದರೆ ಅದರಲ್ಲಿ ಹಲವಾರು ಕೆಮಿಕಲ್ಗಳ ರಿಯಾಕ್ಷನ್ ಆಗಿ ಆ ಒಂದು ಕೆಮಿಕಲ್ನ ಅಂಶ ಆಹಾರದೊಂದಿಗೆ ಸೇರಿ ಆ ಪ್ಲಾಸ್ಟಿಕ್ ಒಳಗಡೆ ಹೋಯ್ತಂದರೆ ಕ್ಯಾನ್ಸರ್ ಒಂದ್ಸಲಿ ಬಂದರೆ ಗುಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಹೇಳಿದ್ದೇವೆ. ಅದಕ್ಕಾಗಿ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿ. ಭಾಳ ಜನ ಏನು ಹೇಳ್ತಾರೆ, ಅಯ್ಯೋ ಹೋಗಲಿ ಬಿಡಿ ಸ್ವಾಮಿ, ಏನೊಂದು 1000 ವರ್ಷ ಬದುಕೋದಿಲ್ಲ, ತಿಂದು ಸತ್ರ ಆಯಿತು ಗುಡಿಯ ಕಡೆಗೆ ಅಂತ. ಹಾಗೆ ಯಾವುದು ಇದೆಲ್ಲ ಹಾಗೆ ನಾವು ಸಾಯಂಗಿದ್ರೆ ನಾವು ಮನೇಲಿರಬಾರ್ದು. ಯಾಕಂದರೆ ಹಂಗಂತೇವೆ ನಾವು, ಏನೋ ತಿಂದು ಸತ್ತು ಬಿಟ್ರೆ ಆಯಿತು ಅಂತ ಅಂತೇವೆ. ಆದರೆ ಕಾಯಿಲೆ ಬಂದಾಗ ಯಾರೂ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಸೇರಲೇಬೇಕಾಗತ್ತೆ. ಆಸ್ಪತ್ರೆಗೆ ಹೋದರೆ ಬಾಯಲ್ಲೊಂದು ಪೈಪ್ ಹಾಕ್ತಾರೆ, ಮೂಗಲ್ಲೊಂದು ಪೈಪ್ ಹಾಕ್ತಾರೆ, ಮೀಟ್ರ್ ಓಡ್ತಾನೇ ಇರ್ತದೆ. ಎಲ್ಲಿವರೆಗೂ ನಿಮ್ಮ ದುಡ್ಡು ಖಾಲಿಯಾಗಿದೆ ಅಂತ ಗೊತ್ತಾಗೋದಿಲ್ಲ, ಅಲ್ಲಿವರೆಗೂ ಓಡ್ತಾನೆ ಇರ್ತದೆ. ನಿಮ್ಮ ಹತ್ರ ದುಡ್ಡು ಖಾಲಿ ಆಯಿತು ಅಂದಮೇಲೆ ಅದನ್ನು ಬಾಯಿಂದ ಮತ್ತು ಮೂಗಿಂದ ಪೈಪ್ ತೆಗೆದು ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಆವಾಗ ನೀವು ದುಡ್ಡಿಲ್ಲ ಅಂದರೆ ಹಣ ಕೊಡದೇ ಇದ್ದರೆ ಹೆಣ ವಾಪಸ್ ಕೊಡೋದಿಲ್ಲ ಅಂತಾರೆ. ಅರ್ಥ ಆಯ್ತಾ? ಅದಕ್ಕಾಗಿ ಇಂಥವೆಲ್ಲ ನಾಟಕಗಳನ್ನು ನಾವು ಬಿಡಬೇಕು. ಬದಲಾಗೋದು ಈಗ ನೋಡಿ, ಮನುಷ್ಯ ಲಕ್ಷಾಂತರ ವರ್ಷದಿಂದ ಈ ಭೂಮಿಯಲ್ಲಿ ಬದುಕಿದ್ದಾನೆ. ಆವಾಗ ಫ್ರಿಜ್ ಇತ್ತ, ಕುಕ್ಕರ್ ಇತ್ತ, ಈಗ ಒಂದು 50-60 ವರ್ಷದಿಂದ ಇತ್ತ. ಆವಾಗ ಆರೋಗ್ಯ ಹೇಗಿತ್ತು ಅಲ್ವಾ? ಹಾಗಾಗಿ ಬದಲಾಗಬೇಕು ಅಂತ ಮನಸ್ಸು ಮಾಡಿದರೆ, ಮನಸ್ಸಿದ್ದಲ್ಲಿ ಮಹಾದೇವ, ಅದು ಸಾಧ್ಯ ಇದೆ. ಇನ್ನೂ ಇಂಥ ವಿಷ ಆಹಾರಗಳ ಬಗ್ಗೆ ನನ್ನದೊಂದು ಸರಣಿ ಕಾರ್ಯಕ್ರಮ ಇದೆ ಯೂಟ್ಯೂಬಲ್ಲಿ, ಒಂದು 5-6 ಎಪಿಸೋಡ್ಗಳಿದ್ದಾವೆ. ಈಗ ಪೂಜ್ಯರುಗಳು ಮಾತಾಡೋರಿದ್ದಾರೆ, ಸಮಯದ ಅಭಾವ ಇದೆ, ಅದಕ್ಕೆ ಇವತ್ತು ಒಂದು 5 ನಿಮಿಷ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ಆಹಾರ ಶುದ್ಧೀಕರಣವೇ ಯೋಗ, ಆಹಾರ ಶುದ್ಧಿಯೇ ಯೋಗ ಸಿದ್ಧಿ. ಶುದ್ಧವಾದ ಆಹಾರ, ಯಾಕಂದರೆ ಎಂಥ ಆಹಾರವನ್ನು ತಿಂತೀವಲ್ಲ ಆ ರೀತಿ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ಹಾಗಾಗಿ ಆಹಾರವನ್ನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ನೀವು ದುಡ್ದಿರೋ ದುಡ್ಡು ನಿಮ್ಮ ಮನೆಯಲ್ಲಿರ್ತದೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ. ಇಲ್ಲಾಂದರೆ ಆಸ್ಪತ್ರೆಗಳ ಗುಲಾಮರಾಗಿ ನಿಲ್ಲಬೇಕಾಗುತ್ತೆ. ಆಸ್ಪತ್ರೆಗಳಲ್ಲಿ ನೋಡ್ಬೇಕು ನಾವು, ಒಂಥರ ಗುಲಾಮರಾಗಿ. ಇನ್ನೂ 10 ನಿಮಿಷ ಮಾತಾಡ್ಬೋದ? 10 ನಿಮಿಷ ಗ್ರೇಸ್ ಕೊಟ್ಟರು ನೋಡ್ರಿ. ಹಾಗಿದ್ರೆ ಈ 10 ನಿಮಿಷ ಕೊಟ್ಟಿದ್ದ ಡೇಂಜರ್ ನಿಮಗೀಗ. ಈಗ ಮತ್ತೆ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಯಾರ್ಯಾರು ಮನೆಯಲ್ಲಿ ಇರತಕ್ಕಂಥ ಕುಕ್ಕರನ್ನು ಇವತ್ತಿಂದ ಬಳಸಲ್ಲ ಅನ್ನೋರು ಕೈ ಎತ್ತಿ.
ಅಯ್ಯೋ, ಏಯ್ ಸ್ಟಾಪ್, ಸುಮ್ಮನಿರ್ಬೇಕು. ನಿಮಗೆ ಮಾತಾಡಂತ ಹೇಳಿದ್ದ, ಕೈ ಎತ್ತಂತ ಹೇಳಿದ್ದ. ಏನು ಜನ ಇದ್ದೀರಿ ನೀವೆಲ್ಲ, ವಿಚಿತ್ರ ಇದ್ದೀರಿ ನೋಡಿ. ಹಾಂ, ಸರಿಯಾಗಿ. ಮತ್ತು ನಾನು ಅಷ್ಟು ದೂರದಿಂದ ಬಂದು ನಿಮಗೆ ಕೇಳಬೇಕು. ಬೆಂಗಳೂರಿಂದ 3-4 ತಾಸು ಜರ್ನಿ, ಆ ಟ್ರಾಫಿಕ್ಕಲ್ಲಿ ಸಾಕಾಗೋಯ್ತು ನನಗೆ ಬರೋಕ್ಕೆ. ನಿಮ್ಮ ಮನಸ್ಸಾಕ್ಷಿಯನ್ನು ಮುಟ್ಕೊಂಡು ಹೇಳಬೇಕು, ಯಾರ್ಯಾರು ಇವತ್ತಿಂದ ಕುಕ್ಕರನ್ನು ಬಳಸೋದಿಲ್ಲ ಅಂತ ಕೈ ಎತ್ತಿಬಿಡಿ ನೋಡ್ರಿ. ಯಾರೋ ಒಬ್ಬರು ಇಬ್ಬರು ಅಷ್ಟೇ. ಉಳಿದವ್ರಿಗೆಲ್ಲರಿಗೂ ಬೇಗ ಸಾಯಬೇಕು, ಒದ್ದಾಡಿ ಸಾಯಬೇಕು ಅಂತ ಆಸೆ. ಆಗಲಿ, ನಿಮ್ಮ ಇಚ್ಛೆ ಆಗಲಿ. ಇನ್ನು ಫ್ರಿಜ್ಜು ಮನೆಯಿಂದ ತೆಗೆದಾಕ್ತೀನಿ ನಾನು. ಫ್ರಿಜ್ಜು ಇಲ್ಲದೇ ಇರೋರು ಕೈ ಎತ್ತಿಗಿತ್ತೀರ ಮೇಲೆ. ಮನೇಲಿ ಫ್ರಿಜ್ಜೇ ಇಲ್ಲ ನಾವು. ಸಾಕು ಸಾಕು, ಸಾಕು. ಸ್ವಲ್ಪ ಮಾತಾಡಬಾರ್ದು. ಹಲೋ ನೋಡ್ರಿ, ಈ ಮಣ್ಣಿನ ಮಡಿಕೆ ಇದೆಯಲ್ಲ, ಮಣ್ಣಿನ ಮಡಿಕೆ, ಇದರಲ್ಲಿ ನೀವು ಆಹಾರವನ್ನು ಬೇಯಿಸೋದ್ರಿಂದ ಆಹಾರದಲ್ಲಿ ವಿಷ ಇದ್ದರೂ ಕೂಡ ಆ ಮಣ್ಣಿನ ಮಡಿಕೆ ಆ ವಿಷವನ್ನು ಹೀರಿಕೊಂಡು ಆಹಾರದಲ್ಲಿ 1% ಕೂಡ ಪೋಷಕ ಸತ್ವಗಳು ಸಾಯದ ಹಾಗೆ ಆಹಾರವನ್ನು ಶುದ್ಧವಾಗಿ ತಯಾರು ಮಾಡುತ್ತೆ. ಆದರೆ ಮಣ್ಣಿನ ಮಡಿಕೆಯನ್ನು ಬಳಸೋದಕ್ಕೆ ಭಾಳ ಶಾಂತಿ, ಸಮಾಧಾನ ಇವೆಲ್ಲ ಬೇಕಾಗ್ತದೆ. ಮನೇಲಿ ಯಾರ್ದಾದ್ರ ಮೇಲೆ ಸಿಟ್ಟು ಬಂದು ಹಿಂಗೆ ಕುಕ್ಕಿದ್ರೆ ಮುಗಿದೋಯ್ತು, ಅನ್ನನೂ ಇಲ್ಲ, ಸಾಂಬಾರು ಇಲ್ಲ ಅಲ್ವಾ. ಅದಕ್ಕೆ ಯಾಕೆ ಮಣ್ಣಿನ ಮಡಿಕೆ ಶ್ರೇಷ್ಠ ಅಂದರೆ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ. ಲಾಸ್ಟ್ಗೆ ಕೊನೆಗೆ ನಮ್ಮನ್ನು ಸುಟ್ಟರೂ ಕೂಡ ಮಣ್ಣಲ್ಲೇ ಸೇರ್ತೇವೆ, ನಾವು ಕೂತರೂ ಕೂಡ ಮಣ್ಣಲ್ಲೇ ಸೇರ್ತೇವೆ. ಅದಕ್ಕೆ ಈ ಜಗತ್ತಿನಲ್ಲಿ ಸರ್ವ ಅಂಶಗಳ ಉತ್ಪತ್ತಿಗೆ ಮೂಲ ಕಾರಣವೇ ಭೂತತ್ವ. ಅದಕ್ಕೆ ನಮ್ಮ ಹಿರಿಯರು ಬಹಳ ಹುಷಾರಾಗಿದ್ದರು. ಯಾರು ಮಣ್ಣಿನ ಮಡಿಕೆಯಲ್ಲಿ ಆಹಾರವನ್ನು ಸೇವನೆ ಮಾಡ್ತಾರೆ ಅವರು ಜಗತ್ತಿನ ಅತ್ಯಂತ ದೊಡ್ಡ ಆರೋಗ್ಯ ಶ್ರೀಮಂತರು. ಮಣ್ಣಿನ ಮಡಿಕೆಯಲ್ಲಿ ಆಹಾರ ಸೇವನೆ ಮಾಡೋರು ಶ್ರೀಮಂತರು. ಇನ್ನು ಕುಕ್ಕರಲ್ಲಿ ಆಹಾರ ಸೇವನೆ ಮಾಡೋರು ನೋಡಿ, ನೀವೇ ಹೇಳಿಬಿಡಿ. ಇಲ್ಲಿ ಯಾರೋ ಒಬ್ಬರು ಭಿಕಾರಿಗಳು ಅಂತ ಇದ್ದಾರೆ. ಬೇಕಾರಿಗಳು ಏನಾರು ನೀವೇ ಅಂದ್ಕೊಳ್ಳಿ, ನೀವೇ ಆಗಿ. ಮಾಡಿದವ್ರು ಪಾಪ, ಆಡ್ದವ್ರು ಬಯಲು ಯಾಕೆ ಅಂತ ಅಲ್ವಾ. ನೋಡಿ, ಆಹಾರದಲ್ಲಿ ಸತ್ವ ಇರಬೇಕು. ಆಹಾರದಲ್ಲಿ ಸತ್ವ ಇತ್ತು ಅಂದರೆ ನಮ್ಮ ಶರೀರದಲ್ಲಿ ಸಪ್ತ ಧಾತುಗಳ ಒಂದು ಕ್ರಿಯಾಶಕ್ತಿ ಗಟ್ಟಿ ಆಗ್ತದೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ ಅನ್ನುವ ಸಪ್ತಧಾತುಗಳ ಶಕ್ತಿ ಕ್ರಿಯಾಶೀಲವಾಗುತ್ತೆ. ಮಣ್ಣಿನ ಮಡಿಕೆಯಲ್ಲಿ ನೀವು 3 ತಿಂಗಳು ಆಹಾರ ಸೇವನೆ ಮಾಡಿ ನೋಡಿ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ನಿಮ್ಮ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ, ನಿಮ್ಮ BP, ಶುಗರು ಹೇಳಕ್ಕೆ ಹೆಸರಿಲ್ದಂಗೆ ವಾಸಿ ಆಗ್ತದೆ. ಇದು ಸತ್ಯ. ಮಾಡಿ ನೋಡಿ. ಆಗದೇ ಇದ್ದರೆ ನಮ್ಮ ಅಡ್ರೆಸ್ಸಿಗೆ ಪತ್ರ ಬರೀರಿ.